ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚೈನ್ ಸ್ಟಿಚ್ಚಲ್ಲೇ ಇನ್ನೊಂದು ವೆರೈಟಿ ಹೇಳ್ಕೊಡ್ತಿದ್ದೀನಿ. ಇದಕ್ಕೆ ನಾವು ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ. ತುಂಬ ಕಡೆ ಇದು ನಾವು ಇದು ಮಾಡ್ಕೋಬೋದು, ಅಪ್ಲೈ ಮಾಡ್ಕೋಬೋದು. ಇದನ್ನು ಜರಿ ಥ್ರೆಡ್ಡಲ್ಲೂ ತೋರಿಸ್ತೀನಿ, ಜೊತೆಗೆ ಸಿಲ್ಕ್ ಥ್ರೆಡ್ಡಲ್ಲೂ ತೋರಿಸ್ತೀನಿ. ಇದರಲ್ಲಿ ವಿಶೇಷ ಏನಂತಂದರೆ ಎಲ್ಲ ಬರೀ ಸಿಲ್ಕ್ ಥ್ರೆಡ್ಡಲ್ಲೇ ತೋರಿಸ್ಕೊಂಡು ಹೋಗ್ಬಿಡ್ತಾರೆ. ನಿಮಗೆ ಪ್ರಾಕ್ಟೀಸ್ ಬೇಕಲ್ವಾ? ಫಸ್ಟ್ ಪ್ರಾಕ್ಟೀಸ್ ನೀವು ಜರಿ ಥ್ರೆಡ್ಡಲ್ಲಿ ಮಾಡ್ಕೊಂಡು ನಂತರ ನೀವು ಪ್ರಾಕ್ಟೀಸನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ಕೊಳ್ಳಿ. ಈಗ ಕ್ಲಾಸ್ 10ನಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಬಟನ್ ಹೋಲ್ ಸ್ಟಿಚ್. ಈಗ ಇದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾನು ನೋಡಿ ಇಲ್ಲಿ ಫುಲ್ಲು ನಾನು ಗೆರೆ ಹಾಕ್ಬಿಡ್ತೀನಿ. ಅಲ್ಲಿ ಅರ್ಧ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ, ಅದರಲ್ಲಿ ಜರಿ ಥ್ರೆಡ್ಡಲ್ಲಿ ಇನ್ನರ್ಧನ ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ ಇದೆ. ಈಗ ಈ ರೀತಿ ನಾವು ಗೆರೆಯನ್ನು ಹಾಕೋಬೇಕು. ಗೆರೆಯನ್ನು ಹಾಕೋ ಅವಶ್ಯಕತೆ ಇಲ್ಲ, ಆದರೆ ನಿಮಗೆ ಈಗ ಪ್ರಾಕ್ಟೀಸ್ ಆಗಿ ಮಾಡ್ತಾ ಇರೋದ್ರಿಂದ ನೀವು ಇದನ್ನು ಕಲಿಯೋದಕ್ಕೆ ಈಸಿ ಆಗತ್ತೆ ಅಂಥೇಳಿ ನಾನು ಇದನ್ನು ತೋರಿಸ್ಕೊಡ್ತಾ ಇರುವಂಥದ್ದು. ಈಗ ನಾನು ತೋರಿಸ್ಕೊಡ್ತಾ ಇರುವಂಥ ಡಿಸೈನ್ ಹೆಸರು ಏನು ಹೇಳಿ? ಬಟನ್ ಹೋಲ್ ಸ್ಟಿಚ್ ಅಂತ. ಈಗ ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ, ಗಂಟಾಕಿ ಇಟ್ಕೊಂಡಿದ್ದೀನಿ. ಮಾಮೂಲಿ ಆ್ಯಸ್ ಇಟ್ ಈಸ್ ಟುಲಿಪ್ ಅನ್ನುವಂಥದ್ದು ನಮ್ಮ ಫ್ರಂಟ್ಗೆ ಇರಬೇಕು. ಈಗ ನೋಡೋಣ ಯಾವ ರೀತಿ ಅಂತ. ಫಸ್ಟು ಕೆಳಗಡೆ ದಾರನ ತಗೋಬೇಕು. ದಾರ ತಗೊಂಡ ನಂತರ ನೋಡಿ ಮೇಲ್ಗಡೆಗೆ ಒಂದು ಚೈನನ್ನು ಹಾಕ್ಕೊಳ್ಳೋದು. ಚೈನನ್ನು ಹಾಕೊಂಡಾದ ನಂತರ ಈಗ ನೋಡಿ ಚೈನನ್ನು ತಗೊಂಡ್ವಿ ಅಲ್ವಾ? ಈಗ ಚೈನನ್ನು ಒಳಗಡೆಯಿಂದ ದಾರನ ಎಳ್ಕೋಬೇಕು. ಅಬ್ಸರ್ವ್ ಮಾಡಿ. ಈಗ ಲಾಸ್ಟ್ಗೆ ಇಲ್ಲಿಗೆ ಬಂದು ಒಂದು ಲಾಕನ್ನು ಮಾಡ್ಕೊಳ್ಳೋದು. ಇದರಲ್ಲಿ ಡಬಲ್ ಬಟನ್ ಹೋಲ್ ಸ್ಟಿಚ್ ಅಂತಲೂ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ಈಗ ಒಂದು ಡಿಸ್ಟೆನ್ಸ್ಗೆ ಒಂದು ಚೈನನ್ನು ಹಾಕ್ಕೋಬೇಕು. ಚೈನನ್ನು ಹಾಕೊಂಡ ಮೇಲೆ ಮೇಲ್ಗಡೆ ತಗೋಬೇಕು, ಮೇಲ್ಗಡೆ ಗೆರೆಗೆ. ಇದಕ್ಕೋಸ್ಕರನೇ ಗೆರೆಯನ್ನು ಹಾಕ್ಕೊಂಡಿರುವಂಥದ್ದು, ಎಲ್ಲ ಒಂದೇ ಸಮ ಬರಲಿ ಅಂತೇಳಿ. ಈಗ ಬಂದಂಥ ಚೈನನ್ನು ಕೆಳಗಡೆಗೆ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಪುನಃ ಅದೇ ಡಿಸ್ಟೆನ್ಸ್ಗೆ ಒಂದು ಚೈನನ್ನು ಹಾಕೋಬೇಕು. ಅಡ್ಡವಾಗಿ ಹಾಕೊಂಡಾದ ನಂತರ ಸ್ಟ್ರೈಟಾಗಿ ಒಂದು ಚೈನನ್ನು ಹಾಕೋಬೇಕು. ಆ ಚೈನಿಂದ ವಾಪಸ್ ಬರಬೇಕು. ವಾಪಸ್ ಬಂದು ಲಾಕನ್ನು ಮಾಡ್ಕೋಬೇಕು. ಪುನಃ ಇಲ್ಲಿಗೆ ಬರಬೇಕು, ಅದೇ ಸೇಮ್ ಡಿಸ್ಟೆನ್ಸ್ಗೆ ಬರಬೇಕು. ಚೈನನ್ನು ಹಾಕ್ಕೋಬೇಕು. ನೋಡಿ ಇದು ಎಷ್ಟು ಈಸಿಯಾಗಿದೆ ಮತ್ತು ಎಷ್ಟು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಇವೆಲ್ಲ ಡಿಸೈನ್ಸ್ಗಳಿಗೆ ಬಂದಾಗ ತುಂಬಾ ಡಿಸೈನ್ಸ್ಗೆ ಅಪ್ಲೈ ಆಗುತ್ತೆ ಇದು. ಇದನ್ನು ಯಾವ ವೆರೈಟಿ ಡಿಸೈನ್ಸ್ ಎಲ್ಲ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನೀವು ಇದನ್ನು ಹೇಗೆ ಮಾಡೋದು ಅಂತ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಈಗ ಏನು ನಾನು ಬೇಸಿಕ್ ತೋರಿಸ್ಕೊಡ್ತಿದ್ದೀನಲ್ಲ, ಆ ಬೇಸಿಕಲ್ಲೆಲ್ಲ ನಿಮಗೆ ಡಿಸೈನ್ ಮೇಲೆ ಹೇಗೆ ಅಪ್ಲೈ ಮಾಡೋದು ಅಂತ ಮುಂದಿನ ವೀಡಿಯೋಸ್ಗಳಲ್ಲಿ ಇರುತ್ತೆ. ಈಗ ನೋಡ್ತಿದ್ದೀರಾ? ಅರ್ಥ ಆಗ್ತಿದೆಯಾ ಹೇಗೆ ಅಂತ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ಬೇಕು. ಯಾಕೆಂದರೆ ನಾನು ಹೇಳ್ಕೊಡ್ತಾ ಇರುವಂಥ ರೀತಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ನನಗೆ ಗೊತ್ತಾದರೆ ನಾನು ಮುಂದಿನ ಕ್ಲಾಸ್ಗಳನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೀವು ಹೇಳ್ತಾ ಇರುವಂಥದ್ದು ಅರ್ಥ ಆಗ್ತಿದೆಯಾ ಅಂತ ಹೇಳಬೇಕು. ಈಗ ನೋಡಿ, ಈಗ ಇಲ್ಲಿ ಬಂತಲ್ವ? ಈಗ ಇದನ್ನು ಇಲ್ಲಿ ಲಾಕ್ ಮಾಡಿ ತೆಗೆದು ಲಾಸ್ಟ್ ಮಾಡ್ತೀನಿ. ಜೊತೆಗೆ ಮಿಕ್ಕ ಅರ್ಧನ ನಾನು ಸಿಲ್ಕ್ ಥ್ರೆಡ್ಡಿಂದ ಹೇಳ್ಕೊಡ್ತೀನಿ. ಈಗ ನೋಡಿದ್ರಿ ಅಲ್ವಾ? ಇನ್ನೂ ಏನೋ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಪುನಃ ಇನ್ನೊಂದು ಸತ ವೀಡಿಯೋನ ನೋಡಿ. ಈಗ ನಾವು ಸಿಲ್ಕ್ ಥ್ರೆಡ್ಡಿಂದ ಹಾಕ್ಕೊಳ್ಳೋಣ. ಈಗ ನೋಡಿ ಜರಿ ಥ್ರೆಡ್ಡಲ್ಲಿ ಆಗಿದೆ ಅಲ್ವಾ? ಈಗ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಮಾಡ್ತಿದ್ದೀನಿ. ಇಲ್ಲಿಂದ ಶುರು ಮಾಡ್ಕೋತೀನಿ ನಾನು ಸಿಲ್ಕ್ ಥ್ರೆಡ್ಡಿಂದ. ನೋಡಿ ಇಲ್ಲಿಂದ ಎಳ್ಕೋಬೇಕು. ಮಾಮೂಲಿ ಇದು ಸಿಲ್ಕ್ ಥ್ರೆಡ್ಡಿಂದ ಫಸ್ಟ್ ಮಾಡ್ತಾ ಇರುವಂಥದ್ದು. 2 ಎಳೆಯಲ್ಲಿ ಕಾಣಿಸ್ತಿದೆಯಾ? ಎಳ್ಕೋಬೇಕು ಈ ರೀತಿ. ಪುನಃ ಅದೇ ಡಿಸ್ಟೆನ್ಸಲ್ಲಿ ಗೆರೆ ಮೇಲೆ ಒಂದು ಚೈನು ಅಡ್ಡವಾಗಿ, ಪುನಃ ಮೇಲ್ಗಡೆಯಿಂದ ಚೈನ್ ತೆಗೆದು ಅದು ವಾಪಸ್ ಕೆಳಗಡೆ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಪುನಃ ಒಂದು ಅಡ್ಡವಾಗಿ ಚೈನು. ನೋಡಿ ಎಷ್ಟು ಈಸಿ ಅಲ್ವಾ? ಒಂದೇ ಚೈನ್ ಬೇಸಿಕ್ಕಲ್ಲಿ ನಾವು ಇಷ್ಟೆಲ್ಲ ಡಿಸೈನ್ಸನ್ನು ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರ. ಅದೇ ರೀತಿ ಒಂದೇ ಬೇಸಿಕ್ ಏನಿದೆಯಲ್ಲ, ಇದು ಬೇಸಿಕ್ಕು ನಮಗೆ ಇದು ಬರುತ್ತೆ. ಈಗ ನೋಡ್ಬೋದು, ಪುನಃ ಅದೇ ಅಡ್ಡವಾಗಿ ಒಂದು ಡಿಸ್ಟೆನ್ಸಲ್ಲಿ ದಾರನ ಹಾಕ್ಕೊಂಡು ಚೈನ್ ಮಾಡ್ಕೊಳ್ಳೋದು. ಪುನಃ ಮೇಲ್ಗಡೆ ಬಂದು ಅದೇ ಚೈನನ್ನು ವಾಪಸ್ ಕೆಳಗಡೆ ತರಬೇಕು. ಕೆಳಗಡೆ ಇರುವಂಥ ಲೆಫ್ಟ್ ಹ್ಯಾಂಡಲ್ಲಿ ನಾವು ದಾರನ ಫಿಟ್ ಮಾಡ್ಕೋಬೇಕು.
ಮಾಡಿದಾಗ ನಮಗೆ ಈ ಡಿಸೈನ್ಗೆ ಈಸಿಯಾಗಿ ಆಗುತ್ತೆ. ತುಂಬಾ ಈಸಿ ಇದೆ ಡಿಸೈನು, ತುಂಬಾ ಬೇಗ ಕಲಿಬಹುದು ಹಾಗೂ ಡಿಸೈನ್ಗಳಿಗೆಲ್ಲ ಜಾಸ್ತಿಯಾಗಿ ಅಪ್ಲೈ ಆಗುತ್ತೆ ಇದು. ಹಾಗಾಗಿ ನೀವು ಇದನ್ನು ಮಿಸ್ ಮಾಡದಂತೆ, ಎಲ್ಲೂ ಸ್ಕಿಪ್ ಮಾಡದಂತೆ ವಿಡಿಯೋನ ನೋಡಿ. ಪುನಃ ಅರ್ಥ ಆಗಿಲ್ಲ ಅಂತಂದರೆ ಆದಷ್ಟು ಇನ್ನೊಂದು ಸತಿ ವಿಡಿಯೋನ ನೋಡಿ. ಮತ್ತು ಇಂಟ್ರೆಸ್ಟ್ ಇರುವಂಥ ಎಲ್ಲ ಏನು ಹೇಳ್ತೀವಿ ಕಲಿಬೇಕು ಅನ್ನೋ ಆಸಕ್ತಿ ಇರುವಂಥವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ನೋಡಿ 2 ಎಳೆ ದಾರನ ತಗೊಂಡಿದ್ದೀನಿ. ಆ ದಾರದೊಳಗಡೆ ಪುನಃ ಇನ್ನೊಂದು ದಾರನ, ಇನ್ನೂ 2 ಎಳೆ ದಾರನ ಎಳ್ಕೋಬೇಕು. ನೋಡಿ 2 ಎಳೆ ದಾರನ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಆ 2 ಎಳೆಯಿಂದ ಈ 2 ಎಳೆನ ಹಿಡಿದು ಲಾಕನ್ನು ಮಾಡ್ಕೊಳ್ಳೋದು. ಈಗ ನೋಡಿದ್ರಲ್ವ, ಈಗ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಜರಿ ಥ್ರೆಡ್ ಮತ್ತು ಸಿಲ್ಕ್ ಥ್ರೆಡ್ ಎರಡರಿಂದನೂ ತುಂಬಾ ಈಸಿಯಾಗಿ ಬಂದಿದೆ. ಮುಂದಿನ ವಿಡಿಯೋದೊಂದಿಗೆ ಸಿಗುವ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.